ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆಲ್ರೆಡಿ ತುಂಬ ಜನ ಕಾಯ್ತಾ ಇರುವಂಥದ್ದು ಎಲ್ಲ ಆಸ್ಪಿರೆಂಟ್ಸ್ಗಳು ವಿಶೇಷವಾಗಿ ಅಪ್ಕಮಿಂಗ್ ನೋಟಿಫಿಕೇಷನ್ಗಳ ಬಗ್ಗೆ ಒಂದು ಮಾಹಿತಿಗಾಗಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಈ ಒಂದು SD FD ಆಗಿರ್ಬೋದು ಆ್ಯಂಡ್ ಪೊಲೀಸ್ ಇಲಾಖೆ ನೇಮಕಾತಿ, ಬೇರೆ ಬೇರೆ ಇಲಾಖೆಗಳಲ್ಲಿರ್ತಕ್ಕಂಥ ಎಲ್ಲ ಒಟ್ಟಾರೆ ಹುದ್ದೆಗಳು ಯಾವಾಗ ನೇಮಕಾತಿಗಳಾಗುತ್ತೆ, ಅಂದರೆ ಅಧಿಸೂಚನೆ ಯಾವಾಗ ಬರುತ್ತೆ, ಸೊ ಈ ಒಂದು ಒಳ ಮೀಸಲಾತಿ ವರದಿಯ ಒಂದು ಏನು ಹಂತ ಇದೆ, ಸೊ ಈ ಹಂತ ಯಾವಾಗ ಕಂಪ್ಲೀಟ್ ಆಗುತ್ತೆ, ಈ ಎಲ್ಲ ಪ್ರಶ್ನೆಗಳು ತುಂಬ ಆಸ್ಪಿರೆಂಟ್ಸ್ಗಳ ಮನಸ್ಸಲ್ಲಿವೆ. ಈಗ ಆಲ್ರೆಡಿ KS ಮರುಪರೀಕ್ಷೆಯದು ಒಂದು ಗೊಂದಲದ ಗೂಡಾಗಿ ನಿಂತಿದೆ, ಅದು ಇನ್ನೂ ಕೂಡ ಬಗೆಹರಿದಿಲ್ಲ. ಸೊ ಇದರ ಜೊತೆ ಮುಂದಿನ ಒಂದು ಪರೀಕ್ಷೆಯ ತಯಾರಿಯಲ್ಲಿರೋರು, ಅಪ್ಕಮಿಂಗ್ ಬೇರೆ ಬೇರೆ ನೋಟಿಫಿಕೇಷನ್ ಆದರೆ ನಾವು ಈ ಪರೀಕ್ಷೆಗಳಿಗೆ ತಯಾರಿ ಮಾಡ್ಕೊಳ್ಳೋಣ ಅಂತ ಕಾಯ್ತಾ ಇರುವಂಥ ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಒಂದು ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಶೇಷವಾಗಿ ಒಳ ಮೀಸಲಾತಿ ಜಾರಿಯ ಬಗ್ಗೆ ನಿಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಗೊಂದಲಗಳೇನಿದೆ ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮ್ಗೆ ಹೇಳ್ತೀನಿ. ಯಾವಾಗ ಮುಗಿಯಬಹುದು ಆ್ಯಂಡ್ ಒಳ ಮೀಸಲಾತಿಯ ಒಂದು ಕಾರಣದಿಂದಾಗಿ ಎಷ್ಟು ಹುದ್ದೆಗಳು ನೇಮಕಾತಿ ತಡೆ ಇವೆ ಆ್ಯಂಡ್ ಇದರ ಬಗ್ಗೆ ಯಾರ್ಯಾರು ಏನೇನೋ ವರದಿಯ ಬಗ್ಗೆ ಅಭಿಪ್ರಾಯ ಇದೆ ಆ್ಯಂಡ್ ಯಾವಾಗ ಕಂಪ್ಲೀಟ್ ಆಗ್ಬೋದು, ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಏನೆಲ್ಲ ಕ್ರಮವನ್ನು ವಹಿಸ್ತಾ ಇದೆ ಅನ್ನೋದನ್ನು ಹೇಳ್ತೀನಿ. ವಿಶೇಷವಾಗಿ ಮರಣ, ವಯೋನಿವೃತ್ತಿ, ಹಲವಾರು ಕಾರಣಗಳಿಂದ ಒಟ್ಟು ರಾಜ್ಯದಲ್ಲಿ 2.70 ಲಕ್ಷ ಹುದ್ದೆಗಳು ಖಾಲಿ ಇವೆ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಲ್ಲೂ ಕೂಡ. ಅದರಲ್ಲೂ ವಿಶೇಷವಾಗಿ AC ಆಗಿರ್ಬೋದು, ತಹಸೀಲ್ದಾರು, PDO ಮೊದಲಾದಂಥವರಿಗೆ ಹೆಚ್ಚಿನ ಒಂದು ಹೊರೆಯಾಗಿದೆ ಈ ಒಂದು ಕಾರಣದಿಂದಾಗಿ. ಯಾಕಂದರೆ ಈಗ ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ಅಧಿಕಾರಿಗಳು ಎಷ್ಟಿರಬೇಕು ಅಷ್ಟು ಅಧಿಕಾರಿಗಳಿಲ್ಲ. ಕಾರಣ ಅಲ್ಲಿ ವಯೋನಿವೃತ್ತಿಯಿಂದಾಗಿರ್ಬೋದು, ಕೆಲವೊಂದಿಷ್ಟು ಕಾರಣದಿಂದಾಗಿ ಹುದ್ದೆಗಳು ಖಾಲಿ ಇವೆ. ಆ ಖಾಲಿ ಇರುವ ಹುದ್ದೆಗಳಿಗೆ ಹೆಚ್ಚು ಪ್ರಭಾರವನ್ನು ನೀಡಿರೋದ್ರಿಂದ ಸೊ ಅಧಿಕಾರಿಗಳಿಗೂ ಕೂಡ ಹೆಚ್ಚಿನ ಹೊರೆಯಾಗಿದೆ. ಸೊ ಅದರ ಜೊತೆ ಒಟ್ಟು 30,000 ಹುದ್ದೆಗಳ ನೇಮಕಾತಿ ಆಗಬೇಕಾಗಿತ್ತು ಇಷ್ಟೊತ್ತಿಗೆ. ಅದೆಲ್ಲದಕ್ಕೂ ಕೂಡ ಒಳ ಮೀಸಲಾತಿ ವರದಿಯ ಜಾರಿ ಆಗಬೇಕು, ಅದೇನಿದೆ ಸೊ ಅದರಿಂದಾಗಿ ತಡೆ ಇದೆ. ವಿಶೇಷವಾಗಿ 42 ಇಲಾಖೆಗಳು ಸಂಬಂಧಪಟ್ಟ ಬೇರೆ ಬೇರೆ 42 ಇಲಾಖೆಗಳಲ್ಲಿ 30,000 ಹುದ್ದೆಗಳ ಒಂದು ನೇಮಕಾತಿ ಆಗೋದಕ್ಕೆ ಏನಿದೆ ಈಗ ತಡೆ ಇದೆ. ಹಾಗಾಗಿ ವಿಶೇಷವಾಗಿ ಇದ್ರ ಬಗ್ಗೆ ಈಗ ಆಲ್ರೆಡಿ ಈ ಒಂದು ಸಮಿತಿಯ ಒಳ ಮೀಸಲಾತಿ ಜಾರಿಯ ವರದಿಯ ಸಮಿತಿಯ ಮುಖ್ಯಸ್ಥರಾಗಿರುವಂಥ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರು ಈಗ ಆಲ್ರೆಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಆಯೋಗದ ಒಂದು ಕೆಲಸ ಒಂದು ಹಂತಕ್ಕೆ ಮುಕ್ತಾಯ ಆಗಿದೆ. ಈಗ ಸರ್ಕಾರ ನೀಡಿರುವಂಥ ಗಡುವು ಅಂತಂದರೆ 2 ತಿಂಗಳು, ಅಂದರೆ ಈಗ ಆಲ್ರೆಡಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಷ್ಟಕ್ಕೆ ಈ ವರದಿಯನ್ನು ಸಲ್ಲಿಸಬೇಕು ಅಂತ. ಸೊ ನಾಗಮೋಹನ್ ದಾಸ್ ಸರ್ ಹೇಳಿರೋ ಪ್ರಕಾರ 2 ತಿಂಗಳಲ್ಲಿ ನಾವು ಸಮರ್ಪಕವಾದ ಕೆಲಸವನ್ನು ಮಾಡ್ತೀವಿ ಒಳ ಮೀಸಲಾತಿ ಜಾರಿಯ ಬಗ್ಗೆ ಈ ವರದಿಯ ಕೊಡೋದ್ರ ಬಗ್ಗೆ ಸರ್ಕಾರಕ್ಕೆ. ಸೊ ಅಷ್ಟೂ ಕೂಡ ಆಗಿಲ್ಲ ಅಂತಂದರೆ ನಾವು ಇನ್ನೊಂದು 1 ಮಂತ್ 2 ಮಂತ್ ಹೆಚ್ಚಿನ ಕಾಲಾವಕಾಶವನ್ನು ತೆಗೆದುಕೊಳ್ತೀವಿ ಅನ್ನೋ ಒಂದು ಮಾಹಿತಿ ಹೇಳಿದ್ದಾರೆ. ಈಗ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಕೂಡ ಆದಷ್ಟು ಬೇಗ ನೀವು ಈ ಒಳ ಮೀಸಲಾತಿ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟು ಬೇಗ ಇದನ್ನು ಅನುಮೋದನೆ ಮಾಡಿ ಕೈ ಬಿಟ್ಟರೆ ನೇಮಕಾತಿಗಳಾಗೋದಿದೆ ಅಂತ ಅವರು ಕೂಡ ಈಗ ಒತ್ತಡವನ್ನು ಹಾಕಿದ್ದಾರೆ ಸರ್ಕಾರಕ್ಕೆ. ಈ ಒಂದು ವರದಿ ಅಂಗೀಕಾರ ಆಗಬೇಕಂತಂದರೆ ಒಂದಿಷ್ಟು ಅಡೆತಡೆ ಕೂಡ ಇವೆ. ಈಗ ಅಪ್ಕಮಿಂಗ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಕೂಡ ಬರುವಂಥ ಚಾನ್ಸಸ್ ಇದೆ. ಹಾಗೆ ಇನ್ ಕೇಸ್ ಎಲೆಕ್ಷನ್ ಬಂತು ಅಂದರೆ ನೀತಿ ಸಂಹಿತೆ ಕಾರಣದಿಂದಾಗಿ ಸ್ವಲ್ಪ ತಡ ಆಗ್ಬೋದು. ಬಟ್ ಅದೇನೂ ಆಗಿಲ್ಲ, ಆದಷ್ಟು ಬೇಗನೆ ವರದಿ ಸಲ್ಲಿಕೆ ಆಯಿತು ಸರ್ಕಾರಕ್ಕೆ ಅಂತಂದರೆ ಖಂಡಿತವಾಗಿಯೂ ಮುಂಬರುವ ದಿನಗಳಲ್ಲಿ ಬಹಳಷ್ಟು ನೇಮಕಾತಿಗಳಿವೆ. ವಿಶೇಷವಾಗಿ KPSCಯಿಂದ ಕೂಡ ಇವೆ, KEಯಿಂದ ಕೂಡ ಇವೆ ಆ್ಯಂಡ್ KSPಯಿಂದ ಕೂಡ ಇವೆ. KSPಯಲ್ಲಿ 600ಕ್ಕೂ ಹೆಚ್ಚು PSA ಅಂತ ಈಗ ಆಲ್ರೆಡಿ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ಆ್ಯಂಡ್ 1000ಕ್ಕೂ ಹೆಚ್ಚು 1600, 1800 ಪೊಲೀಸ್ ಕಾನ್ಸ್ಟೇಬಲ್, ಒಟ್ಟು 17,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ ಅನ್ನೋ ಒಂದು ಮಾಹಿತಿ ಇದೆ. ಬಟ್ ಅದಕ್ಕೆ ಎಷ್ಟು ಅಧಿಸೂಚನೆ ಹೊರಡಿಸ್ತಾರೆ, ಎಷ್ಟು ನೇಮಕಾತಿ ಮಾಡ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಈಗ ಆಲ್ರೆಡಿ 545 PSI ಇದಾಗಿರ್ಬೋದು, 402 ಕಂಪ್ಲೀಟ್ ಆಗಿದೆ. ಬಟ್ ಇನ್ನೂ ಫಲಿತಾಂಶ ಅದು ಇದು ಒಟ್ಟು ಗೊಂದಲ ಇದೆ. ಅದರ ಜೊತೆ ಮುಂದಿನ ನೇಮಕಾತಿ PSI ತಯಾರಿ ಮಾಡ್ಕೊಳ್ಳೋರಿಗೆ 600ಕ್ಕಿಂತ ಹೆಚ್ಚು ಹುದ್ದೆಗಳು ಒಂದು ಅಧಿಸೂಚನೆ ಆಗುತ್ತೆ. ಸೊ ಖಂಡಿತವಾಗಿ ಇದೊಂದು ಒಳ್ಳೆಯ ಅವಕಾಶ. ಹಾಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ESI ಅದು ಕೂಡ ನೋಟಿಫಿಕೇಷನ್ ಆಗುವಂತಿದೆ. ಹಾಗೆ ಕಮರ್ಷಿಯಲ್ ವಾಣಿಜ್ಯ ತೆರಿಗೆ ಡಿಪಾರ್ಟ್ಮೆಂಟಲ್ಲಿ SD FD ಹುದ್ದೆಗಳು, ಈ ರೀತಿ ಬೇರೆ ಬೇರೆ ಸಂಬಂಧಪಟ್ಟ 42 ಇಲಾಖೆಯಲ್ಲಿ 30,000 ಹುದ್ದೆಗಳು ಅಧಿಸೂಚನೆ ಅದರಲ್ಲೂ ಭರ್ತಿ ಮಾಡಿಕೊಳ್ಬೇಕಾಗಿದೆ. ಆ ಎಲ್ಲದಕ್ಕೂ ಕೂಡ ನೋಟಿಫಿಕೇಷನ್ ಆಗುತ್ತೆ ಕಂಪಲ್ಸರಿ. ಹಾಗೆ ಶಿಕ್ಷಕರ ನೇಮಕಾತಿಗೂ ಕೂಡ ಈಗ ಆಲ್ರೆಡಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಟ್ಟು 80,000
ಹುದ್ದೆಗಳು ಹತ್ತತ್ರ ಇದೆ. ಸೊ ಇದರಲ್ಲಿ ಎಷ್ಟು ಭರ್ತಿ ಮಾಡ್ಕೊಳ್ತಾರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ನಾನ್ ಎಚ್ ಕೆ. ಸೊ ಈಗ ಆಲ್ರೆಡಿ 10ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾರೆ. ಎಲ್ಲ ಶಿಕ್ಷಕ ಒಂದು ಹುದ್ದೆಯ ಆಸ್ಪಿರೆಂಟ್ಸ್ಗಳು ಆದಷ್ಟು ಬೇಗ ನೇಮಕಾತಿ ಮಾಡಿಕೊಳ್ಳಿ ಅಂತ. ಕಳೆದ ಬಾರಿ ಆಗಿರುವಂಥ ನೇಮಕಾತಿಯೇ ಕೊನೆಯಾಗಿದೆ. ಸೊ ಇದಕ್ಕೂ ಕೂಡ ತುಂಬ ಒತ್ತಡ ಇದೆ. ಈ ಎಲ್ಲ ಹುದ್ದೆಗಳ ಒಂದು ಭರ್ತಿಗೆ ಈಗ ಸದ್ಯಕ್ಕೆ ಒಳ ಮೀಸಲಾತಿ ಅಡ್ಡಿ ಆಗಿದೆ. ಬಟ್ ಕಂಪಲ್ಸರಿ ಅದು ಕ್ಲಿಯರ್ ಆದ ತಕ್ಷಣವೇ ಎಲ್ಲದಕ್ಕೂ ಕೂಡ ಒಂದು ಚಾಲನೆ ಸಿಗುತ್ತೆ. ಯಾರೂ ಕೂಡ ಈ ಬಗ್ಗೆ ವರಿ ಮಾಡಿಕೊಳ್ಳದೆ ನಿಮ್ಮ ಪ್ರಿಪ್ರೇಷನನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಮುಂಬರುವ ಅಧಿಸೂಚನೆಗಳಲ್ಲಿ ನೀವು ಹುದ್ದೆಯನ್ನು ಪಡೆಯೋದನ್ನು ತಪ್ಪಿಸೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಅದು ಸಂಶಯಾಸ್ಪದವಾಗಿ ನೀವು ಸಂಶಯವೇ ಇಲ್ಲದಂತೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸ್ತೀರಿ. ಇಷ್ಟೆಲ್ಲ ಅವಕಾಶಗಳಿವೆ. ಸೊ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಒಂದಿಷ್ಟು ಪರೀಕ್ಷೆಯ ಫಲಿತಾಂಶಗಳು ಕೂಡ ಪ್ರಕಟ ಆಗಬೇಕು KPSCಯಿಂದ. ಅದು ವಿಳಂಬ ಆಗ್ತಾ ಇದೆ. ಈ ಕೂಡಲೇ KS ಪರೀಕ್ಷೆಯದೇನಾದರೂ ಹೋರಾಟ ಆದರೆ ಖಂಡಿತವಾಗಿ ಅಲ್ಲಿ ಮುಖ್ಯವಾದ ಬೇಡಿಕೆ ಅದು ಕೂಡ ಇರುತ್ತೆ. CTI ಆಗಿರ್ಬೋದು, ಅಕೌಂಟ್ ಅಸಿಸ್ಟೆಂಟ್ ಆಗಿರ್ಬೋದು, ಮೊದಲಾದ ಹುದ್ದೆಗಳದ್ದು ಫಲಿತಾಂಶ ಬಾಕಿ ಇದೆ. ಸೊ ಅದನ್ನು ಕೂಡ KPSC ಬಿಡುಗಡೆ ಮಾಡಲಿ ಅಂತ ಒತ್ತಾಯ ಮಾಡುವಂಥದ್ದು ಕೂಡ ಆಗುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.